महाराज की, श्री रामचंद्र प्रभु की, आंजनेय स्वामी की। राम जय तो श्री राम सुनामा, अमर विनुत पद अमित फला प्रद। राम जय तो श्री राम सुनामा, राम 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 राक्षस भीम, रवि कुल सोमा, राजललामा, परम पुरुष हरि पावन श्री रघु। राम जय तो श्री राम सुनामा, अमर विनुत पद अमित फला प्रद। राम जय तो श्री राम सुनामा। श्री बैलांजनेय कला ट्रस्ट, श्री बैलांजनेय कला ट्रस्ट नाटक मंडली की जय। श्री बैलांजनेय संघ कला ट्रस्ट नाटक मंडली की जय। श्री रामचंद्र प्रभु की वंदे। ಮಂತ್ರಿ ಕೇಳೋ ಎಂತೋ ನಾನಿ ರಾಜವ ಮಂತ್ರಿ ಕೇಳೋ ಎಂತೋ ನಾನಿ ರಾಜವ ಮಂತ್ರಿ ಕೇಳೋ ಎಂತೋ ನಾನಿ ರಾಜವ ಮಂತ್ರಿ ಕೇಳೋ ಸುಮಂತ್ರರೇ ಮಹಾರಾಜರೇ ಸಂತಸದಿಂದಾಲಿ 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 ರಾಮಚಂದ್ರ ಕೀ ರಾಜ ಮಂತ್ರಿ ಕೇಳೋ ಎಂದು ನಾನಿ ರಾಜವ ಮಂತ್ರಿ ಕೇಳೋ ಮಹಾಪ್ರಭು ಕೋಶಲಾದೇಶವ ಆಶಿಸಿ ರಾಮನಿಗೆ ಕೋಶಲಾದೇಶವ ಆಶಿಸಿ ರಾಮನಿಗೆ ಲೆದಿನಿಂದ ಪಟ್ಟ
ಪರಮ ಪೂಜ್ಯರಾದ ವಸಿಷ್ಠ ಮುನಿಪುಂಗವರೇ, ದಶರಥ ಚಕ್ರವರ್ತಿ, ಸುಮಂತ್ರಾದಿ ಮಂತ್ರಿವರ್ಯರೇ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತಿರುವ ನಾನು ಈ ಕೋಶಲ ಸಾಮ್ರಾಜ್ಯದ ಪಟ್ಟಾಧಿಕಾರವನ್ನ ನನ್ನ ಮಗ ಶ್ರೀರಾಮಚಂದ್ರನಿಗೆ ಪಟ್ಟ ಕಟ್ಟಿ ವಿಶ್ರಾಂತಿ ಪಡೆಯಬೇಕೆಂದಿರುವೆನು. ಗುರುದೇವ, ಇದಕ್ಕೆ ನಿಮ್ಮಗಳ ಅಭಿಪ್ರಾಯವೇನು? ದಶರಥ ರಾಜೇಂದ್ರ, ಸೀತಾರಾಮರ ಪಟ್ಟಾಭಿಷೇಕ ಲೋಕಗೆಲ್ಲ ಪಟ್ಟಾಭಿಷೇಕ. ದಶರಥ ರಾಜೇಂದ್ರ, ಶ್ರೀರಾಮಚಂದ್ರನು ಸದ್ಗುಣಶೀಲನು, ಶ್ರೀರಾಮಚಂದ್ರನು ಸದ್ಗುಣಶೀಲನು, ಲೋಕಲೋಕವ ಪಟ್ಟಾಭಿಷೇಕ ಲೋಕಗೆಲ್ಲ 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 ಸಂತಸ. ದಶರಥ ಚಕ್ರವರ್ತಿ, ಗುರುದೇವ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದರೆ ದೇವಾದಿ ದೇವತೆಗಳೆಲ್ಲರಿಗೂ ಸಂತೋಷವಾಗಿರುವಾಗ ನಮಗೂ ಬಹಳ ಸಂತೋಷವಾಗುತ್ತಿರುವುದು. ಧನ್ಯನಾದೆ ಗುರುದೇವ, ಧನ್ಯನಾದೆ. ಸುಮಂತ್ರರೇ, ಮಹಾಪ್ರಭು, ಇದಕ್ಕೆ ನಿಮ್ಮಗಳ ಅಭಿಪ್ರಾಯವನ್ನು ತಿಳಿಸಲೇ ಇಲ್ಲವಲ್ಲ? ಆಗಬಹುದು. ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ. ಮಹಾಪ್ರಭು, ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ. ಮಹಾಪ್ರಭು, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ. ಮಹಾಪ್ರಭು, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ತರುವಂತ ಈ ದಿನ ಶುಭ ದಿನ, ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ. ಕೋಶಲ ದೇಶಕ್ಕೆ ಬಂದಿದೆ ಶುಭ ದಿನ, ಈ ದಿನ ಶುಭ ದಿನ. ಸುಮಂತ್ರರೇ, ನೀವೀಗಲೇ ಕಂದನಾದ ಶ್ರೀರಾಮಚಂದ್ರನನ್ನು ಬರಮಾಡಿ. ಗುರುದೇವ, ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವೊಂದನ್ನು ನೋಡಿ ಹೇಳಿ. ದಶರಥ ಚಕ್ರವರ್ತಿ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ನಾಳೆ ಗುರುವಾರ ಪಂಚಮಿ ಅಭಿಜಿನ್ ಮುಹೂರ್ತದಲ್ಲಿ ಬಹಳ ಪ್ರಶಸ್ತವಾಗಿರುವುದು. ಧನ್ಯನಾದ ಗುರುದೇವ, ಧನ್ಯನಾದೆ. ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ, ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ.
ಕರೆಸಿದ ಬರಿ ಇಂದು ಎಲ್ಲನು ಕರೆಸಿದ ಬರಿ ಇಂದು ಎಲ್ಲನು ಕರೆಸಿದ ಬರಿ ಇಂದು ಎಲ್ಲನು ಕರೆಸಿದ ಬರಿ ಚಂದದಿಂದ ಬೇಳೈ ಜನಕನೇ ತಂದೆಯೇ ತವ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ ಜನಕ ಕುಮಾರ ನಮಸ್ಕರಿಸುವೆ. ಕುಮಾರ, ನಿನಗೆ ಮಂಗಳವಾಗಲಿ ಕಂದ. ಜನಕ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ಕುಮಾರ, ನಿನ್ನನ್ನು ಕರೆಸಿದ ಕಾರ್ಯವು ಮಹತ್ತರವಾದುದು ಕಂದ, ಮಹತ್ತರವಾದುದು. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತಿರುವ ನಾನು ಈ ಕೋಶಲ ಸಾಮ್ರಾಜ್ಯದ ಪಟ್ಟಾಧಿಕಾರವನ್ನ ನಿನಗೆ ಕಟ್ಟಿ ಕುಮಾರ ವಿಶ್ರಾಂತಿ ಪಡೆಯಬೇಕೆಂದಿರುವನು ಕಂದ. ಜನಕ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಅವಸರವೇಕೆ? ಕುಮಾರ, ಅವರಿಗೂ ಈ ದಿವಸವೇ ಹೇಳಿ ಕಳಿಸಿದರಾಯಿತು ಕಂದ. ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ನಿರ್ಧರಿಸಿರುವ ಮುಹೂರ್ತವು ತ್ವರಿತವಾಗಿದೆ. ಆಲಸ್ಯಂ ಅಮೃತಂ ವಿಷಂ. ಆದುದರಿಂದ ನೀನು ಈಗಲೇ ಗುರುಗಳ ಅನುಜ್ಞೆಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು ಕಂದ. ತಮ್ಮ ಇಚ್ಛೆಯಂತೆ ಆಗುತ್ತೆ. ಪೂಜ್ಯರಿಗೆ ವಂದಿಸುವೆನು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ರಾಮಚಂದ್ರ, ನೀನು ಇಂದು ಮೊದಲುಗೊಂಡು ಮಂಗಳ ಸ್ನಾನವನ್ನು ಮಾಡಿಕೊಂಡು ಶುಚಿರ್ಭೂತನಾಗಿ ನಿಮ್ಮ ತಂದೆಯವರು ಆಜ್ಞೆ ಮಾಡಿದಂತೆ ಪಟ್ಟಾಭಿಷೇಕಕ್ಕೆ ಸಿದ್ಧನಾದ. ಸಮಯವನ್ನರಿತು ಬಂದು ನಾನು ನಿನಗೆ ಕಂಕಣವನ್ನು ಕಟ್ಟುತ್ತೇನೆ. ಧನ್ಯನಾದೆ ಗುರುದೇವ, ಧನ್ಯನಾದೆ. ನಿನ್ನ ಸಂಗಡ ಕೆಲವು ವಿಚಾರಗಳನ್ನು ಮಾತನಾಡಬೇಕಾಗಿರುವುದು. ನನ್ನೊಡನೆ ಆಶ್ರಮಕ್ಕೆ ಬಾ. ಆಗಲಿ ಗುರುಗಳು. ಸುಮಂತ್ರರೇ, ಸುಮಂತ್ರರೇ, ಮಹಾದಾನಂದ, ಮಹಾದಾನಂದ, ಮಹಾದಾನಂದ. ಸುಮಂತ್ರರೇ, ಸುಮಂತ್ರರೇ, ಮಹಾಪ್ರಭು, ನೀವೀಗಲೇ ಕಂದನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಾಚಾರವನ್ನ ಈ ನಾಡಿನಾದ್ಯಂತ ಹರಡಿಬಿಡಿ, ನಾಡಿನಾದ್ಯಂತ ಹರಡಿಬಿಡಿ. ಆಗಬಹುದು. ಸಂಭ್ರಮವೋ ಏರಿ ಸಂಭ್ರಮವೋ ನಗರದೊಳೇರಿ ಸಂಭ್ರಮವೋ ಚಾರುವರ್ಣಸು ತೋರಣ ತತಿಗಳು ಚಾರುವರ್ಣಸು ತೋರಣ ತತಿಗಳು ಕೆರಿ ಕೆರಿ ಕಾಳಾಡು ಪಾರಿಸೋಬಿಕುವುದು ಕೆರಿ ಕೆರಿ ಕಾಳಾಡು ಪಾರಿಸೋಬಿಕುವುದು ಏನೇ ಸಂಭ್ರಮವೋ ಏನೇ ಸಂಭ್ರಮವೋ ರಂಗಮಕಲಿನಲೆ ಮಂಗಳವಾದ್ಯಗಳು ರಂಗಮಕಲಿನಲೆ ಮಂಗಳವಾದ್ಯಗಳು ಪರಿ ಪರಿಯಿಂದಲೇ ಕೋಪಿ ಪೋದಿಸುವುದು ಏನೇ ಸಂಭ್ರಮವೋ ನಗರದ ಏನೇ ಸಂಭ್ರಮವೋ 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 ಅಬ್ಬಾ,
ಈ ನಗರವು ಎಷ್ಟು ಶೋಭಾಯಮಾನವಾಗಿ ಒಳೆಯುತ್ತಿರುವುದು. ಎಲ್ಲಿ ನೋಡಿದರೂ ಮುತ್ತು ರತ್ನ ಕನಕ ವೈಭವದಿಂದ ಈ ನಗರದ ವೈಭವವನ್ನು ಎಷ್ಟು ವರ್ಣಿಸಿದರೂ ತೀರದಲ್ಲ. ಏನಿರಬಹುದು? ರಾಮರಾಜ್ಯ ರಾಮರಾಜ್ಯ, ರಾಮಚಂದ್ರನಿಗೆ ಪಟ್ಟಾಭಿಷೇಕ. ರಾಮರಾಜ್ಯ ರಾಮರಾಜ್ಯ. ಏನು ರಾಮರಾಜ್ಯವೇ? ರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಕೂಡದು ರಾಮಚಂದ್ರ. ಅಂದು ನೀನು ಬಾಲ್ಯದಲ್ಲಿದ್ದಾಗ ನನ್ನನ್ನು ಅಣಕಿಸಿ ಕೇಕೆ ಹಾಕಿ ನನ್ನ ಸೊಟ್ಟಕ್ಕೆ ಬಾಣವನ್ನು ಬಿಟ್ಟಿಯಲ್ಲ. ಅಂದಿನಿಂದ ಇಂದಿನವರೆಗೂ ನಿನಗೆ ಪಟ್ಟಾಭಿಷೇಕವಾಗಬಾರದು, ರಾಮರಾಜ್ಯವೇ ಆಗಬಾರದು. ಈ ವಿಚಾರವನ್ನು ನನ್ನ ರಾಣಿಯಾದ ಕೈಕಾಮಾತೆಯವರಿಗೆ ತಿಳಿಸಿ ಇಲ್ಲದ ಸಲ್ಲದ ಮಾತನ್ನೇಳಿ ರಾಮಚಂದ್ರನಿಗಾಗುವ ಪಟ್ಟಾಭಿಷೇಕವನ್ನು ಈ ಕ್ಷಣದಲ್ಲಿಯೇ ತಪ್ಪಿಸುವೆನು. ಭಗವತಿ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ತೇಜೆ ವಿಶ್ವೇಶ್ವರಿ ಅಮ್ಮ. ಅಮ್ಮ ದೇವಿ ಮಹಾದೇವಿ, ಅಮ್ಮ ದೇವಿ ಮಹಾದೇವಿ, ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ, ಮಹಿಮಾಕಾರಿಣಿ ಆತ್ಮಸ್ವರೂಪಿಣಿ, ಭಕ್ತ ಕೋಟಿ ಜನ ಹೃದಯದ ದೇವತೆ, ಭಕ್ತ ಕೋಟಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ, ಅಮ್ಮ ದೇವಿ ಮಹಾದೇವಿ, ಅಮ್ಮ. ಧರೆಯೊಳು ನೀನು ಬೆಳಗಿದೆ ಜ್ಯೋತಿ, ಎಲ್ಲೆಡೆ ಪಾಸರಿದೆ ನಿನ್ನ ವಿಖ್ಯಾತಿ, ಧರೆಯೊಳು ನೀನು ಬೆಳಗಿದೆ ಜ್ಯೋತಿ, ಎಲ್ಲೆಡೆ ಪಾಸರಿದೆ ನಿನ್ನ ವಿಖ್ಯಾತಿ, ನಾಡಿನೋಳು ನಿನ್ನದೇ ಖ್ಯಾತಿ, ನಾಡಿನೋಳು ನಿನ್ನದೇ ಖ್ಯಾತಿ, ಕರುಣೆಯಿಂದ ಬಂದು ಎನ್ನ ಸಲಹು, ಕರುಣೆಯಿಂದ ಬಂದು ಎನ್ನ ಸಲಹು ದೇವಿ ಮಹಾದೇವಿ, ಅಮ್ಮ ದೇವಿ ಮಹಾದೇವಿ, ಅಮ್ಮ.
ತಾಯಿ ಜಗನ್ಮಾತೆ ಸದಾ ಕಾಲವು ನನ್ನ ಪತಿದೇವರಿಗೂ ನನ್ನ ಮಕ್ಕಳಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಬೇಕೆಂದು ಸದಾ ನಿನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ. ಇದೇನು ನನ್ನ ಪ್ರಾಣಕಾಂತನು ಇಷ್ಟು ಹೊತ್ತಾದರೂ ನನ್ನ ಅಂತಃಪುರಕ್ಕೆ ಬಾರದಿರಲು ಕಾರಣವಾದರೂ ಏನಿರಬಹುದು? ನನ್ನ ಜೀವಿತೇಶನು ನನ್ನನ್ನು ಒಂದು ಕ್ಷಣವೂ ಬಿಟ್ಟಿರಲಾರು. ಆದರೆ ಈ ದಿನ ತಡವಾದರೂ ಏಕಾಗಿರಬಹುದು. ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನ? ಕಾರಣ ತಿಳಿಯೇನ? ಕಾರಣ ತಿಳಿಯೇನ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನ? ನನ್ನ ಪ್ರಿಯ ಸಖಿಯಾದ ಮಂಥರೆಯೂ ಬಾರಲಿಲ್ಲವಲ್ಲ, ಕಾರಣವೇನಿರಬಹುದು? ಕೈಕಾ ದೇವಿ, ಕೈಕಾ ಯಾರು? ಓ, ಇಲ್ಲಿ ಇಲ್ಲಿ ಬಂದೆಯ ಮಂಥರ, ಬಾ. ಸುಖಾಗಮನವೇ? ಕ್ಷೇಮದಿಂದಿರುವೆಯಾ? ಕುಶಲವೇ? ಎಲ್ಲ ಒಟ್ಟಿಗೆ ಹೇಳಿದ್ರೆ ನಾನು ಹಂಗೆ ಮಾಡಲಿ. ನಾನೇನೋ ಕ್ಷೇಮವಾಗಿದ್ದೀನಿ, ನೀನೊಬ್ಳು ಕ್ಷೇಮವಾಗಿದ್ರೆ ಸಾಕಮ್ಮ. ನನ್ನ ಸುಖ ಸಂತೋಷಕ್ಕೆ ಕ್ಷೇಮಕ್ಕೇನು ಕೊರತೆ ಇದೆ ಹೇಳು ಮಂಥರ. ಆ ದೇವಿಯ ಕೃಪೆಯಿಂದ ನಾನು ಸದಾಕಾಲವು ಸುಖ ಸಂತೋಷದಿಂದಲೇ ಇರುವೆನು. ಮಂಥರ, ಈ ದಿನ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಯಾವುದೋ ಸಂತಾಪವಾದ ವಿಚಾರವನ್ನು ತಂದಂತಿರುವುದಲ್ಲ. ಹಾಗಾದರೆ ನಿನಗೆ ಯಾವ ವಿಚಾರವೂ ತಿಳಿದಿಲ್ಲ ಒಂದಾಯಿತು. ಯಾವ ವಿಚಾರವು ಏನು ನನಗೇನು ತಿಳಿಯದು. ಗೊತ್ತಿಲ್ಲವೇ? ಯಾವ ವಿಚಾರ? ರಾಮಚಂದ್ರನಿಗೆ ಪಟ್ಟಾಭಿಷೇಕವಂತೆ. ಏನು? ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವೇ ಬಹಳ ಸಂತೋಷ ಮಂಥರ. ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಇಂದು ರಾಜ್ಯ ಪದವಿಯೊದ ಸಂತೋಷವಾದೇನು ಮಂಥರ, ಸಂತೋಷವಾದೆ ನಾ ಮಂಥರ ಸಂತೋಷ.
ಮಂಥರ, ಎಂಥ ಶುಭವಾರ್ತೆಯನ್ನು ತಂದಿರುವೆ. ಈ ದಿನ ನನ್ನ ಪ್ರಿಯಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವು. ಇಂತಹ ಶುಭವಾರ್ತೆಯನ್ನು ತಂದಿರುವ ನಿನಗೆ ಬಹುಮಾನವಾಗಿ ಏನು ಕೊಡಲಿ? ಇದು ಈ ಕಂಠಿಹಾರ. ಅದು ಹಾಗಿರಲಿ, ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇ? ಮಂಥರ, ಅಲ್ಲ, ಒಂದು ವೇಳೆ ರಾಮಚಂದ್ರನಿಗೇನಾದರೂ ಪಟ್ಟಾಭಿಷೇಕವಾದರೆ ಕೈಕಾದೇವಿ ರಾಜಮಾತೆಯಾಗಿ ನಡೆಯುವಳು. ರಾಮನ ಪಟ್ಟಾಭಿಷೇಕ ಆಗುವುದು ನಿನಗೆ ಬಂದು ಭಾಗ್ಯವೇನು? ಮಂಥರ, ನನಗೆ ರಾಮನು ಬೇರೆಯೇ ಭರತನು ಬೇರೆಯೇ? ಉದರಗಳು ಬೇರೆ ಆದರೂ ತಂದೆ ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯು ನನ್ನ ಮೇಲಿಟ್ಟಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವರ ಭಾಗ್ಯವೇ ಬೇರೆ ಆಗುವುದು, ನನ್ನ ಭಾಗ್ಯವೇ ಬೇರೆ ಆಗುವುದೇನು? ಸಾಕು, ಬಾಯಿ ಮುಚ್ಚು. ಅಯ್ಯೋ, ಇದ್ದಾಗಿ ಹೇಳಿದ್ರೆ ಕೆಂಡದಂತ ಕೋಪುವಂತೆ. ಅಲ್ಲಮ್ಮ, ಹಿಂದೆ ಪಟ್ಟಾಭಿಷೇಕ, ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನಗೇನು ಲಾಭವಿಲ್ಲವಮ್ಮ? ಹಾಗಾದ್ರೆ ಈಗ ನಾನೇನು ಮಾಡಲಿ? ಈ ಅಪಾಯದಿಂದ ಪಾರಾಗುವ ಮಾರ್ಗವೇನಾದ್ರೂ ಇದ್ದರೆ ಹೇಳಿಬಿಡು. ನನ್ನ ಹತ್ರ ಉಪಾಯವಾದ ಪಾಯವೇ ಇರುವುದು. ಅಲ್ಲ, ಹಿಂದೆ ಕೊಟ್ಟಿದ್ದರೂ ಸಮಯ ಬಂದಾಗ ಕೇಳಿಕೊ ಎಂದಲೂ ಹೇಳಿರುವರು. ಅಯ್ಯ, ಸಮಯ ಬಂದಾಯಿತಲ್ಲ, ಏನೆಂಬುದಾಗಿ ಕೇಳಿಕೊಳ್ಳಲಿ? ನೋಡು ದೇವಿ, ಮೊದಲು ಮಹಾಪ್ರಭುಗಳು ಬರುವುದನ್ನು ಭಾವಿಸು. ಮೊದಲು ರಾಮನ ಮೇಲೆ ಪ್ರಮಾಣವನ್ನು ಮಾಡಿಸಿ ತದನಂತರ ನಾನು ಹೇಳುವ ವರಗಳನ್ನು ಕೇಳಬೇಕು. ಮೊದಲು ಏನೆಂಬುದಾಗಿ ಕೇಳಿಕೊಳ್ಳಲಿ, ಅದನ್ನು ಹೇಳು ಮಂಥರ. ಮೊದಲನೇ ವರಿಕೆ, ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಪಟ್ಟಾಭಿಷೇಕವಾಗುವಂತೆ ಕೇಳಿಕೊ. ಎಂತಹ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನು ಹುಡುಕಿರುವೆ. ಇನ್ನು ಎರಡನೇ ವರಕ್ಕೆ ನೋಡಿದೀವಿ. ಎರಡನೇ ವರ ಬಹಳ ಕಠಿಣವಾಗಿರುವುದು. ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಜಟಾವಲ್ಕನಾಗಿ ಮುನಿವೃತ್ತಿಯಿಂದ 14 ವರ್ಷ ವನವಾಸ ಹೋಗುವಂದು ಕೇಳಿದೇವಿ. ಮಂಥರ, ಅಯ್ಯೋ ಮೂರ್ಖಳೆ, ನೀಚಳೆ, ನಿನಗೇಕಿಂತಹ ದುರ್ಬುದ್ಧಿ ಹುಟ್ಟಿತೆ? ನನ್ನ ಪ್ರಿಯಪುತ್ರರಾದ ಶ್ರೀರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸು ಎಂದು ಹೇಳಿಕೊಡುತ್ತಿರುವೆಯಲ್ಲ. ಇಂತಹ ಮಾತುಗಳನ್ನು ಹೇಳಿಕೊಡಲು ನಿನ್ನ ಮನಸ್ಸಾದ್ರೂ ಹೇಗೆ ಒಪ್ಪಿತೆ? ಛೇ ಮೂರ್ಖಳೆ, ಹೋಗು, ಹೊರಟು ಹೋಗು. ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು ಮಂಥರ. ಅಯ್ಯ ಬಿಡಮ್ಮ, ಅದಕ್ಕೆ ಯಾಕಿಷ್ಟು ಕೋಪ ಮಾಡ್ಕಂತಿ? ನನ್ನ ಮಗ ಏನಾದ್ರು ರಾಜ್ಯವಾಡಬೇಕಾಯ್ತೆ? ಕೈಕ ಹಿಂದೆ ಪಟ್ಟಾಭಿಷೇಕ, ರಾಮಚಂದ್ರನಿಗೆ ಹಿಂದೆ ಪಟ್ಟಾಭಿಷೇಕ. ರಾಮನನ್ನು ಕಳುಹಿಸು, ಭರತನನ್ನು ಕರೆಯಿಸು, ಪಟ್ಟಾಭಿಷೇಕವನ್ನು ಮಾಡು. ಇಲ್ಲವಾದರೆ ನೀನು ದೇವಿಗೆ ದಾಸಿಯಾಗಬೇಕಾಗುವುದು. ಹೋಗಲಿ ಬಿಡು ಮಂಥರ, ಆಗಲಿ, ನಿನ್ನಿಷ್ಟಂತೆ ಆಗಲಿ, ನೀನಿನ್ನು ನಡೆ. ಆದರೆ ಇದಕ್ಕೆ ನನ್ನ ಪ್ರಾಣೇಶ್ವರನ್ನು ಒಪ್ಪುವನೇನೆ ಮಂಥರ? ಒಪ್ಪುವಂತೆ ಮಾಡಬೇಕು. ಅದು ಹೇಗೆ? ಗುರು ಪ್ರಾಣೇಶ್ವರ ಬರುವುದನ್ನು ಭಾವಿಸಿ ಒಡೆದ ಕಿತ್ತು ಬಿಸಿಡು. ಆಗ ನೀನು ಮಲಮರೆಯಾಗಿ ಮಿಲೆಮಿಲೆನೆ ಒದ್ದಾಡುತ್ತಿರುವಾಗ ಮಹಾಪ್ರಭುಗಳು ನಿನ್ನನ್ನು ಸಂತೈಸಲು ಬರುವರು. ಆಗ ನೀನು ಉಪಾಯದಿಂದ ಪ್ರಮಾಣವನ್ನು ಮಾಡಿಸಿ ಈ ವರಗಳನ್ನು ಕಿಡಿಕ. ಹೌದು ಮಂಥರ, ಮೊದಲು ರಾಮನ ಮೇಲೆ ಭಾಷೆಯನ್ನು ತೆಗೆದುಕೊಂಡು ನಂತರ ಈ ವರಗಳನ್ನು ಕೇಳುತ್ತಿದ್ದೆ. ಅದು ಮಹಾರಾಜರು ಇತ್ತ ಕಡೆ ಬರುತ್ತಿದ್ದಾರೆ, ನೀನು ಜಾಗೃತಿಯಾಗಿ ನಡೆ. ರಾಮಚಂದ್ರನ ಪಟ್ಟಾಭಿಷೇಕ ನಿಂತು ಹೋದಾಗೆ, ಭರತನಿಗೆ ರಾಜ್ಯವಾದರೇನು ಆಗದಿದ್ದರೇನು, ಅಂತೂ ಇಂತೂ ರಾಮಚಂದ್ರನ ಪಟ್ಟಾಭಿಷೇಕ ನಿಂತು ಹೋದಾಗೆ.
ಹೌದು, ಮಂಥರ ಹೇಳುತ್ತಿರುವ ಮಾತುಗಳಲ್ಲಿಯೂ ಸತ್ಯಾಂಶವಿದೆ. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಕುತಂತ್ರೆಯಿಂದ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವರೆಂದರೆ ಇದರಲ್ಲೇನು ಕುತಂತ್ರವೇ ಅಡಗಿದೆ. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ರಾಜಾದಿರಾಜ ಕಟುವಾಂಗ ಭೂಪಾಲ ದಿನಪಕುಲ ದೀಪ ದಶರಥ ಮಹಾರಾಜ ವಿಜಯತೆ, ದಶರಥ ಮಹಾರಾಜ ವಿಜಯತೆ, ದಶರಥ ಮಹಾರಾಜ ವಿಜಯತೆ. ಇದೇನು ಆಶ್ಚರ್ಯ, ಇದೇನು ಆಶ್ಚರ್ಯ! ಕೈಕಾಂತಪುರವನ್ನು ಪ್ರವೇಶಿಸಿದ ಕೂಡಲೇ ಯಾವುದೋ ಒಂದು ಶೂನ್ಯ ಗೃಹಕ್ಕೆ ಬಂದಂತೆ ಭಾಸವಾಗುತ್ತಿದೆಯಲ್ಲ. ಏನಿರಬಹುದು? ನಾನು ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಆದರಿಸುತ್ತಿದ್ದ ನನ್ನ ಕೈಕ ಇಂದು ಕಾಣುತ್ತಿಲ್ಲವಲ್ಲ. ಕಾರಣವೇನಿರಬಹುದು? ಕೈಕಾ, ಏ ದೇವಿ, ಕೈಕಾ, 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 ಇದೇನಿದು? ಕೈಕೆಯು ಬೇಸರದಿಂದ ಮಲಗಿದಂತೆ ಕಾಣುತ್ತಿದೆಯಲ್ಲ. ಕಾರಣವೇನಿರಬಹುದು? ಕೈಕಾ, ಆಭರಣಗಳು ಚಿತ್ರವಾಗಿ ಚೆಲ್ಲಾಡಿವೆ. ಮುಖವು ಬಾಡಿರಬಹುದು. ಕಾರಣವೇನಿರಬಹುದು? ಹೇ ಕೈಕಾ, ದೇವಿ, ಕೈಕಾ, ಏ ರಾಣಿ, ಇದೇನು ಕೈಕಾ? ನನ್ನ ಮೇಲೆ ಕೋಪವೇ? ಕೈಕಾ, ಕೋಪ ಮಾಡ್ತಾರೆ ಮಾನು ನೀ ಮಣಿಯಳೆ, ಕೋಪ ಮಾಡ್ತಾರೆ. ಕೈಕಾ, ಮಾನು ನೀ ಮಣಿಯಳೆ, ಕೋಪ ಮಾಡ್ತಾರೆ. ಮಾನು ನೀ ಮಣಿಯಳೆ, ಕೋಪ ಮಾಡ್ತಾರೆ. ಇದೇನು ಕೈಕಾ?
ಇದೇನು ಕೈಕಾ, ಮಾತನಾಡೋದಿಲ್ಲವೇ? ಕೈಕಾ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದು ಬಿಟ್ಟು ಈ ರೀತಿ ಚಿಂತೆಯಿಂದ ಇರಲು ಕಾರಣವೇನು? ನನ್ನಿಂದ ಏನಾದರೂ ಅಪಚಾರವಾಗಿರುವುದೇ, ಅಥವಾ ನಿನ್ನ ದಾಸರಿಂದ ಏನಾದರೂ ವ್ಯತ್ಯಾಸವಾಗಿರುವುದೇ? ನನ್ನೊಡನೆ ತಿಳಿಸುವುದೇವೆ? ಮಹಾರಾಜರ ಆಗಮನವು ಮಹಾರಾಣಿಯವರ ಅಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಇದೇನು ಕೈಕಾ ಹೀಗೆ ಹೇಳುತ್ತಿರುವೆ? ನನಗೂ ನಿನ್ನಲ್ಲಿಯೂ ಮತ್ತು ನನ್ನ ರಾಮಚಂದ್ರನ ಮೇಲಲ್ಲವೇನು ಅತ್ಯಂತವಾದ ಪ್ರೀತಿ ಇರುವುದು? ಅಂದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದಂತಾಯ್ತು. ಅಯ್ಯೋ ಹುಚ್ಚಿ ಹುಚ್ಚಿ ಕೈಕಾ, ನನಗೆ ಭರತನು ಬೇರೆಯೇ ರಾಮನು ಬೇರೆಯೇ? ದೇವಿ, ನನಗೆ 4 ಜನ ಮಕ್ಕಳ ಮೇಲೆಯೂ ಸಮಾನವಾದ ಪ್ರೀತಿ ಇದ್ದೇ ಇರುವುದು ದೇವಿ. ಹೌದು, ನನಗಷ್ಟೂ ತಿಳಿಯದೆ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗೊಳಗೆ ಕುತಂತ್ರದಿಂದ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನೆನಪು ಮಾಡಿಕೊಂಡರೆ ನನಗಷ್ಟೂ ಅರಿವಾಗುವುದಿಲ್ಲವೇ? ಕೈಕಾ ಕೈಕಾ ಏ ದೇವಿ, ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ನಿರ್ಧರಿಸಿರುವ ಮುಹೂರ್ತವು ತ್ವರಿತವಾದುದರಿಂದ ಈ ರೀತಿ ಮಾಡಬೇಕಾಯಿತಷ್ಟೇ. ಭರತನನ್ನು ಬಿಟ್ಟು ಮಾಡಬೇಕೆಂದಲ್ಲ. ಕೈಕಾ, ಅವನಿಗೂ ಹೇಳಿ ಕಳಿಸಿದ್ದೇನೆ ದೇವಿ. ಇನ್ನೇನು ಬರುವ ನಿರೀಕ್ಷೆಯೂ ಇದೆ. ಬಾ ದೇವಿ ಕುಳಿತುಕೋ. ಇಷ್ಟಕ್ಕೆಲ್ಲ ಕೋಪವೇ? ಕೈಕಾ, ಬಾ ರಾಣಿ ಕುಳಿತುಕೋ. ಬಾ ದೇವಿ. ಇದೇನು ಕೈಕಾ? ಏ ದೇವಿ, ಇಲ್ಲಿ ನೋಡು ಕೈಕಾ. ಏನಾಯ್ತು ದೇವಿ? ವಿಚಾರವೇನು ಹೇಳಿ. ಕೈಕಾ, ಸ್ವಲ್ಪ ಏಯ್ ಕೈಕಾ, ಈ ಆನಂದದ ಸಮಯದಲ್ಲಿ ದೇವಿ, ನಿನಗೇನು ಬೇಕಾದರೂ ಕೇಳು ದೇವಿ, ನಾನು ನಡೆಸಿಕೊಡುತ್ತೇನೆ. ಏನಂದಿರಿ? ಮತ್ತೊಮ್ಮೆ ಹೇಳಿ. ಕೈಕಾ, ಈ ಸಂತೋಷದ ಸಮಯದಲ್ಲಿ ನಿನಗೇನು ಬೇಕಾದರೂ ಕೇಳು ದೇವಿ, ನಾನು ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಕೈಕಾ, ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು, ಕೊಟ್ಟಿದ್ದೇನಲ್ಲ. ಆ ವರಗಳನ್ನು ನೆರವೇರಿಸಿಕೊಟ್ಟಿರುವಿರೇನು? ಅಯ್ಯೋ ಕೈಕಾ ಕೈಕಾ ಕೈಕಾ, ನೀನು ಕೇಳಲೇ ಇಲ್ಲ, ನಾನು ನಡೆಸಿಕೊಡಲಿಲ್ಲ. ಈಗ ಕೇಳುತ್ತಿದ್ದೇನೆ, ನೆರವೇರಿಸಿಕೊಡಿ. ಕೇಳಿಕೋ ದೇವಿ, ಅಷ್ಟೇ ತಾನೇ. ಕೇಳಿಕೋ ದೇವಿ. ಪ್ರಾಣೇಶ್ವರ, ನೀವು ಹಾಗೆ ಹೇಳಿದರೆ ನಿಮ್ಮ ಮಾತುಗಳನ್ನು ನಂಬುವ ಬಗೆ ಹೇಗೆ? ಕೈಕಾ ಕೈಕಾ, ಕೇಳಿಕೋ ದೇವಿ. ಇರಲಿ, ನಿಮಗೆ ಹೆಚ್ಚಿನ ಪ್ರೀತಿ ಯಾರ ಮೇಲಿರುವುದು? ದೇವಿ, ಇನ್ಯಾರ ಮೇಲೆ ಕೈಕಾ? ಇನ್ಯಾರ ಮೇಲೆ? ಏ ದೇವಿ, ನಿನ್ನ ಮೇಲಲ್ಲವೇನು ನನಗೆ ಎಲ್ಲಿಲ್ಲದ ಪ್ರೀತಿ ದೇವಿ? ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಬೇರೆ ಯಾರ ಮೇಲೆಯೂ ಇಲ್ಲವೇ? ಸಾಧ್ಯವೇ ಇಲ್ಲ ಕೈಕಾ, ಸಾಧ್ಯವೇ ಇಲ್ಲ. ಯೋಚಿಸಿ ನೋಡಿ, ಚೆನ್ನಾಗಿ ಯೋಚಿಸಿ ನೋಡಿ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಬೇರೆ ಯಾರ ಮೇಲೂ ಇಲ್ಲವೇ? ಕೈಕಾ, ಯೋಚಿಸಿ, ಚೆನ್ನಾಗಿ ಯೋಚಿಸಿ. ಕೈಕಾ ಕೈಕಾ, ಇರುವುದು ದೇವಿ. ಯಾರ ಮೇಲೂ? ನನ್ನ ಕಂದನಾದ ಶ್ರೀರಾಮಚಂದ್ರನ ಮೇಲೆ ನನಗೆ ಎಲ್ಲಿಲ್ಲದ ಪ್ರೀತಿ ದೇವಿ. ನೋಡಿದಿರಾ? ಈಗಲೇ 2 ಮಾತುಗಳನ್ನು ಆಡುತ್ತಿರುವಿರಿ. ಇನ್ನು ನಾನು ಕೇಳಿದ ವರಗಳನ್ನು ನೆರವೇರಿಸಿಕೊಡುತ್ತೀರಾ ಎನ್ನುವ ನಂಬಿಕೆ ನನಗೆ ಹೇಗೆ ಬರಬೇಕು ಹೇಳಿ? ಕೈಕಾ, ಇದೇನು ದೇವಿ? ಕೈಕಾ, ರಾಮನ ಮೇಲಿರುವುದು
ಪುತ್ರ ಪ್ರೇಮ. ಆಹಾ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ ದೇವಿ, ಪತ್ನಿ ಪ್ರೇಮ. ಹಾಗಾದರೆ ಹೇಳಿಕೊ ದೇವಿ. ನಿಮ್ಮ ಪ್ರಿಯ ಪುತ್ರನಾದ ರಾಮನ ಮೇಲೆ ಆಣೆ ಇಟ್ಟು ನಾನು ಕೇಳಿದ ವರಗಳನ್ನು ನೆರವೇರಿಸಿಕೊಡುತ್ತೇನೆಂದು ವಚನವನ್ನು ಕೊಟ್ಟರೆ ಆಗ ಆ ವರಗಳನ್ನು ಕೇಳುತ್ತೇನೆ. ಕೈಕಾ, ದೀಕ್ಷಾಬದ್ಧನಾಗಿ ಕುಳಿತಿರುವ ರಾಮಚಂದ್ರನ ಮೇಲೆ ಆಣೆಯೇ. ದೇವಿ ದೇವಿ, ಇಷ್ಟಕ್ಕೆಲ್ಲ ರಾಮಚಂದ್ರನ ಮೇಲೆ ಆಣೆ ಯಾಕೆ? ಕೇಳಿಕೊ ದೇವಿ, ನೀನು ಕೇಳಿ, ನಾನು ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಹೌದು ದೇವಿ. ನೀವು ರಾಮನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಕೈಕಾ, ಇದೇನಿದು? ಇವಳೆಂದಿಗೂ ನನ್ನ ಮಾತಿನ ಮೇಲೆ ವಿರೋಧವನ್ನೇ ಆಚರಿಸಿದವಳಲ್ಲ, ಇಂದು ಈ ರೀತಿ ಮಾತನಾಡುತ್ತಿರುವಳಲ್ಲ. ಕಾರಣವೇನಿರಬಹುದು? ಆಗಲಿ ದೇವಿ. ಕೈಕಾ, ಇದೋ ನನ್ನ ಕಂದನಾದ ಶ್ರೀರಾಮಚಂದ್ರನ ಆಣೆಯಾಗಿ ನಡೆಸಿಕೊಡುತ್ತೇನೆ. ಅದೇನೆಂದು ಕೇಳಿಕೋ ದೇವಿ, ಅದೇನೆಂದು ಕೇಳಿಕೋ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಹೇಳಲೇ? ಓಹೋ, ಹಾಗಾದರೆ ಕೇಳಿಕೋ ದೇವಿ. ಪ್ರಾಣೇಶ್ವರ, ಒಂದನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಕೈಕಾ, ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಕೈಕಾ, ಏನು ಹೇಳುತ್ತಿರುವೆ ದೇವಿ? ಈಗ ನಿಶ್ಚಿತವಾಗಿರುವ ಪಟ್ಟಾಧಿಕಾರವನ್ನ ತಪ್ಪಿಸಿ ಕೈಕಾ ಭರತನಿಗೆ ಮಾಡುವುದೇ? ಹುಚ್ಚಿ ಹುಚ್ಚಿ. ಇನ್ನು ನಿನ್ನ ಎರಡನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಕೈಕಾ ಜಟಾವಲ್ಕಲಧಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವವಳು ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಅಲ್ಲ. ಅವಳಂತೆಯೇ ವೇಷ ಧರಿಸಿಕೊಂಡು ಬಂದು ನಿಂತಿರುವ ಯಾವುದೋ ಒಂದು ಭೂತದಂತೆ ಕಾಣುತ್ತಿದೆ. ಪ್ರಾಣೇಶ್ವರ, ಹೌದು ದೇವಿ. ನನ್ನ ರಾಮಚಂದ್ರನನ್ನು ಅಷ್ಟೊಂದು ಆದರಿಸಿ ಪ್ರೀತಿಸುತ್ತಿದ್ದ ನನ್ನ ಕೈಕಾ ಇಂದು ಅವನಿಗೆ ವನವಾಸವನ್ನು ಯಾಚಿಸುವಳೆಂದರೆ ಸೂರ್ಯ ಚಂದ್ರರುಗಳು ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆ ಕೈಕಾ ದೇವಿ, ಕೈಕಾ ರಾಣಿ ಚಿತ್ತ ಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಕೈಕಾ ಸ್ಥಳ ಪಲ್ಲಟವಾಗಿ ಈ ರೀತಿ ಮಾತನಾಡುತ್ತಿರುವವಳು ಎಲ್ಲಿ 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 ಆ ಪಾರ್ಶ್ವದಲ್ಲಿ ನಿಂತು ಹೇಳು ದೇವಿ. ಪ್ರಾಣೇಶ್ವರ, ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಒಂದೇ, ಭರತನಿಗೆ ಪಟ್ಟಾಭಿಷೇಕವಾಗಬೇಕು, ರಾಮನು ಅರಣ್ಯವಾಸಕ್ಕೆ ಹೋಗಲಿ. ಭರತನಿಲು ಬಡಿದಿಹುದು ಮೋಡ ಕವಿದಿಹುದು ವಚನ
ಕೇಳಲಾರೆ ಕೈಕ, ಕೇಳಲಾರೆ. ನಿನ್ನ ಬಾಯಿಂದ ಇಂತಹ ನುಡಿಗಳನ್ನು ನಾನು ಕೇಳಲಾರೆ. ನನ್ನ ಶ್ರೀರಾಮಚಂದ್ರನನ್ನ ಅಷ್ಟೊಂದು ಆದರಿಸಿ ಪ್ರೀತಿಸುತ್ತಿದ್ದ ನನ್ನ ಕೈಕ ಇಂದು ಅವನಿಗೆ ವನವಾಸವನ್ನು ಯಾಚಿಸಿ ಕೇಳುವರೆಂದರೆ ಸೂರ್ಯ ಚಂದ್ರರುಗಳು ತಮ್ಮ ತಮ್ಮ ಗತಿಗಳನ್ನೇ ಬದಲಿಸಿದಂತೆ. ಕೈಕ, ಬೇಡ ಕೈಕ, ಬೇಡ. ನನ್ನ ಮಾತನ್ನು ಕೇಳದೆ ರಾಮಚಂದ್ರನನ್ನು ಮಾತ್ರ ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ ದೇವಿ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಸಾಧ್ಯವಿಲ್ಲ. ನೀವೇನೇ ಹೇಳಿದರೂ ಕೂಡ ನಾನು ಕೇಳತಕ್ಕವಳಲ್ಲ. ಬೇಡ. ಈಗ ತಾನೇ ಏನಂದಿರಿ? ಎಂತಹ ಕಷ್ಟಕರವಾದ ಕಾರ್ಯವಾದರೂ ನೆರವೇರಿಸಿಕೊಡುತ್ತೇನೆ ಎಂದು. ಈಗಲೇ ಕೊಟ್ಟ ಮಾತಿಗೆ ತಪ್ಪುತ್ತಿರುವ ನಿಮ್ಮ ಬಳಿಯಲ್ಲಿ ನಾನು ಬೇರೆ ವರಗಳನ್ನು ಕೇಳಬೇಕೇನು? ಅದೆಂದಿಗೂ ಸಾಧ್ಯವಿಲ್ಲ. ಬೇಡ ಕೈಕ, ನಿನ್ನ ಕೋರಿಕೆಯಂತೆ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡಿಸುತ್ತೇನೆ ಕೈಕೆ. ಸಾಧ್ಯವಿಲ್ಲ. ಚೆಲವೋ ರಾಮನೊಳ್ಳು ಬೇಡ, ಲಾಲನೆ ದಯದು ನೋಡ. ಅಬ್ಬಾ, ಸಾಕು ಮಾಡಿ ನಿಮ್ಮ ಗೋಳನ್ನು. ಕೇಳಿದೆ. ಕೇಳಿದೇವಿ. ಕರವಾ ಮುಗಿವೆ ನಾನು ಚಲವೋ ರಾಮನೊಳ್ಳು ಬೇಡ, ಲಾಲನೆ ದಯದು ನೋಡ. ಕೈಕ,
ಯಾರೋ? ನನ್ನ ರಾಮನು. ನಿಮ್ಮ ರಾಮನು? ನನ್ನ ರಾಮನು. ಹೌದು, ನಿಮ್ಮ ರಾಮನೇ. ಹೌದು ದೇವಿ. ಸತ್ಯಾತ್ಮನೋ ಧರ್ಮಾತ್ಮನೋ ನಮೋ ರಾಮನೊಳು ಬೇಡ ನನ್ನನ್ನೇ ದಯದೆ ನೋಡ ಚಲವೋ ರಾಮನೊಳು ಬೇಡ. ಬೇಡ 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 ನಿನ್ನ ಕೋರಿಕೆಯಂತೆ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡಿಸುತ್ತೇನೆ. ಕೈಕ, ನನ್ನ ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗಬೇಡವೆಂದು ಹೇಳುದೆ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಸಾಧ್ಯವಿಲ್ಲ. ಕೈಕ, ನೀವೇನೇ ಹೇಳಿದರೂ ನಾನು ಕೇಳತಕ್ಕವಳಲ್ಲ. ರಾಮನ ಅರಣ್ಯವಾಸಕ್ಕೆ ಹೋಗಲೇಬೇಕು. ಕೈಕ ದೇವಿ, ಹೇ, ನೀನು ರಾಮನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳೆಲ್ಲವೂ ಏನಾದವು ದೇವಿ? ಆಹಾಹಾಹಾ. ಏನಾದವೆ? ಎಲ್ಲ ನಿಮ್ಮ ಕಪಟ ನಾಟಕದಲ್ಲಿಯೇ ಮಂಗಮಾಯ. ಕುಲಘಾತಕ್ಕೆ ನನ್ನದು ಕಪಟ ನಾಟಕವೇ, ನನ್ನದು ಕಪಟ ನಾಟಕವೇ. ನೀನು ನಾರಿಯಲ್ಲ, ನೀನು ನಾರಿಯಲ್ಲ. ಸೂರ್ಯವಂಶವನ್ನು ನುಂಗಲು ಬಂದಿರುವ ಮಹಾಮಾರಿ. ಪ್ರಾಣೇಶ್ವರ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ. ಹೊರಟು ಹೋಗು. ಮಹಾರಾಜರಿಗೆ ಜಯವಾಗಲಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಎಲ್ಲವೂ ಸಿದ್ಧವಾಗಿರುವುದು. ಸುಮಂತ್ರರೇ, ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ತಮ್ಮ ಆಗಮನವನ್ನೇ ನಿರೀಕ್ಷಿಸುತ್ತಿರುವರು. ಸುಮಂತ್ರ, ಮಹಾರಾಜರು ಕೂಡ ಅದೇ ಆಲೋಚನೆಯಲ್ಲಿ ಇರುವರು. ನೀನು ಹೋಗಿ ಶ್ರೀರಾಮಚಂದ್ರನ ಬಹುಬೇಗನೆ ಇಲ್ಲಿಗೆ ಬರಮಾಡು. ಕೈಕ, ಕೈಕ, ರಾಮಚಂದ್ರನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡಬೇಕು. ನಿನಗೆ ಕೈ ಮುಗಿದು ಹೇಳಿಕೊಳ್ತೇನೆ. ರಾಮನು ಇಲ್ಲಿಗೆ ಬರಲೇಬೇಕು, ವಿಚಾರವು ತಿಳಿಯಲೇಬೇಕು. ದೂರದ ಲಘು ರಾಕ್ಷಸಿ, ನನ್ನ ಅವಯವಗಳು ವಯೋಧರ್ಮವನ್ನು ಮರೆತು ಬೇರೆ ಮೀರಿ ಹೋಗುತ್ತಿದೆ. ಅಸ್ತ್ರವು ಶಸ್ತ್ರದ ಕಡೆ ನುಗ್ಗುತ್ತಿದೆ. ರಘುಕುಲ ವಂಶಘಾತಗಳಾದ ನಿನ್ನ ಅಕ್ಷರ ಮಾತ್ರ ಈ ಭೂಮಿಯ ಮೇಲೆ ಇರಗೊಡಲಾರೆ. ಒಂದು ವೇಳೆ ಬಿಟ್ಟಿದ್ದೇ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯಲ್ಲರೂ ನಿನ್ನ ದುರ್ನಡತೆಯನ್ನು ಸಲ್ಲಿಸಲು ಇಲ್ಲ. ನಿನ್ನನ್ನು ಕೊಂದು ನನ್ನ ಪಾಪವನ್ನು ಶಮ ಮಾಡಿಕೊಳ್ಳುತ್ತೇನೆ. ಜನಕ, ಸಮಾಧಾನ, ಸಮಾಧಾನ. ಸಮಾಧಾನ. ಅಮ್ಮ, ಇದೇನು? ಈ ದಿನ ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನು? ನಿಮ್ಮ ಜನಕನು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಈ ರೀತಿಯಾಗಿ ಚಿಂತಾಕ್ರಾಂತರಾಗಿರುವರು. ಅಸಂಭವ. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ಅದು ಅಲ್ಲದೆ ನಮ್ಮ ತಂದೆಯವರು ನಿಮ್ಮ ಅದಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿ ವ್ಯಥೆ ಪಡುತ್ತಿರುವರು. ಹೇಳು ತಾಯಿ, ಅದನ್ನು ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಓಹೋ, ಎಷ್ಟು ಹೊತ್ತು ತಂದೆಯ ಪರೀಕ್ಷೆಯಾಯಿತು, ಇನ್ನು ಮಗನ ಪರೀಕ್ಷೆಯು ನಿನಗೆ ಏಕೆ ಬೇಕು? ಆ ವಿಚಾರವು ಬಿಡು. ಅಮ್ಮ, ನೀನು ಎಂದೂ ಈ ರೀತಿ ನನ್ನಲ್ಲಿ ಮಾತನಾಡಿದವಳಲ್ಲ, ಹಿಂದೇಕೋ ಕಾಣೆನಲ್ಲ. ಹೇಳು ತಾಯಿ, ನಿನ್ನ ಮನದ ಅಭಿಷ್ಟವನ್ನು ಭಗವಾನ್ ಸೂರ್ಯದೇವನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆ. ಹಾಗಾದರೆ ಕೇಳು. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನೇ ನಾನೀಗ ಕೇಳಿಕೊಂಡೆನು. ಏನೆಂಬುದಾಗಿ? 1ನೇ ವರಕ್ಕೆ
ನಿನಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದೆಂದು ಕೇಳಿಕೊಂಡೆನು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ನಮ್ಮ ತಂದೆಯವರು ಈ ರೀತಿ ವ್ಯತ್ಯಪಡಬೇಕೆ? ಭರತನಾರು, ನಾನಾರು, ನಮ್ಮಿಬ್ಬರಲ್ಲಿ ಯಾರಾಳಿದರೆ ನಮ್ಮ ಈ ನೆಲವನ್ನ, ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ನಮ್ಮ ಹಿಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕು ತಾಯಿ. ಆಗಲಿ ತಾಯಿ, ಆಗಲಿ. ನಿನ್ನಿಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿಮ್ಮ ಆ ಎರಡನೇ ವರಕ್ಕೆ ನೀನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪುದಂ ಧಾಟಿಸಿದ ಮಾತು ನೀನೋ ಅಮ್ಮ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಧರಿಪುದಂ ಧಾಟಿಸಿದ ಮಾತು ನೀನು ಅಮ್ಮ. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದೆ ಬಗೆದ ಮಾತು ನೀನು ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನದೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತು ನೀನು ಅಮ್ಮ. ಹೆಚ್ಚೇನ್ ವನವಾಸನೆ ಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯನಗಿತ್ತ ಮಾತು ನೀನು ಹೆಚ್ಚೇನು ನೀನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚೇನು ನೀನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದದಿಂದುಂಟೆ ಬೂದೆ ನಿಶ್ಚಯದಿ ವನವಾಸ ಕೊಪ್ಪಿದೆ ಸುನಿದೆ ಎಚ್ಚರಿಸು ಪಿತನನ್ನ ನಮಿಸುವೆನು ಮಾತೆ. ಅಮ್ಮ ಅಮ್ಮ
ನನ್ನ ಮೇಲೆ ನಿನಗೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯವಿದೆ. ಓಹೋ, ಅಲ್ಲವೇ ಮತ್ತೆ? ಈ ಕೋಸಲ ಸಾಮ್ರಾಜ್ಯವನ್ನು ನಾನು ನಿರ್ವಹಿಸಲು ಅಶಕ್ತನೆಂತಲು ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನಗಳ ಪಾದ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದ್ದಾರೆ. ಆಗಲಿ ತಾಯಿ, ಆಗಲಿ. ನಿನ್ನಿಚ್ಛೆಯಂತೆ ಭರತನೇ ಪಟ್ಟ, ನಿನ್ನಿಚ್ಛೆಯಂತೆ ಈ ದಿನವೇ ನಾನು ವನವಾಸಕ್ಕೆ ಹೊರಡು. ಈ ವಿಚಾರವನ್ನು ಜನನಿ ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಮ್ಮ, ಇಂದಿನಿಂದ ತಂದೆಯವರ ರಕ್ಷಣಾ ಭಾರವು ನಿಮ್ಮದೇ ತಾಯಿ. ಆಹಾ, ಅದೆಲ್ಲವೂ ನನಗೆ ತಿಳಿದಿರುವ ವಿಚಾರವೇ.